ಸೋನಿಯಾ, ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಈಗ ಒಂದು ಚರ್ಚೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರ ಸಭೆ ಕೂಡ ನಡೀತಾ ಇದೆ. ಪ್ರಿಯಾಂಕಾ ಗಾಂಧಿ ನಿವಾಸದಲ್ಲಿ ನಡೀತಾ ಇರುವಂತಹ ಸಭೆ ಮುಂದೆ ಯಾವ ರೀತಿ ಹೆಜ್ಜೆ ಇಡಬೇಕು, ಯಾರನ್ನ ಸಂಪರ್ಕ ಮಾಡಬೇಕು, ಸರ್ಕಾರ ರಚನೆ ಸಾಧ್ಯತೆ ಬಗ್ಗೆ ಸಹಜವಾಗಿಯೇ ಒಂದು ಪ್ರಶ್ನೆ ಇರುತ್ತೆ. ಇದರ ಜೊತೆಗೆ ಸಂಜೆ 5 ಗಂಟೆಗೆ ರಾಹುಲ್ ಗಾಂಧಿ ಸುದ್ದಿಗೋಷ್ಠಿಯನ್ನ ಮಾಡ್ತಾ ಇದ್ದಾರೆ. 99 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆ ಈಗಾಗಲೇ ಗಳಿಸಿದೆ. ಇದ್ರ ಜೊತೆ ಚರ್ಚೆ ಕೂಡ ಆಗ್ತಾ ಇದೆ. ಅಫ್ಕೋರ್ಸ್ ಈಗ ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕರ ಸಭೆ ನಡೀತಾ ಇದೆ. ಕಾಂಗ್ರೆಸ್ ನಾಯಕರ ಸಭೆ ಫ್ಯಾಮಿಲಿ ಲಂಚ್ ನಡೀತಿದೆ. ಸೋನಿಯಾ, ರಾಹುಲ್, ಪ್ರಿಯಾಂಕಾ ಬಿಟ್ರೆ ಖರ್ಗೆ ಅವ್ರ ಹೆಸರಿಲ್ಲ, ಇನ್ಯಾವುದೇ ನಾಯಕರಿಲ್ಲ, KC ವೇಣುಗೋಪಾಲ್ ಇಲ್ಲ, ಮತ್ತೊಬ್ರು ಕಾಣಿಸ್ತಾ ಇಲ್ಲ. ಐ ಥಿಂಕ್ ಫ್ಯಾಮಿಲಿ ಲಂಚ್ ನಡೀತಿರ್ಬೇಕು ಅಂತ ಅನ್ಕೋತೀನಿ. 5 ಗಂಟೆಗೆ ಇವತ್ತು ಸುದ್ದಿಗೋಷ್ಠಿ ಇದೆ. ಸಹಜವಾಗಿ ಈಗ ಯಾವ ರೀತಿ ಕಾಂಗ್ರೆಸ್ ಇದಕ್ಕೆ ರಿಯಾಕ್ಟ್ ಮಾಡುತ್ತೆ ಅನ್ನೋದು ಕೂಡ ನೋಡ್ಬೇಕಾಗಿದೆ. 99 ಕ್ಷೇತ್ರಗಳಲ್ಲಿ ಈಗ ಕಾಂಗ್ರೆಸ್ ಮುನ್ನಡೆ ಸಾಧಿಸಿದೆ. ಅಫ್ಕೋರ್ಸ್ ಬಾಲಾಜಿ, ತಾವು ನಾನು ಕೇಳ್ತಾ ಇದ್ದೆ, ಈ ಒಂದು ಸಂದರ್ಭದಲ್ಲಿ ಹೇಗೆ ಅದನ್ನ ಎಸ್ಪೆಷಲಿ ಮೈತ್ರಿ ಬರೋದಕ್ಕೆ ಒಂದು ಭಾಗ ಆದರೆ ಮೋದಿ ಅವರ ಡಾಮಿನೆನ್ಸ್ ಕೂಡ ಇಲ್ಲಿ ತನಕ ಬರೋದಕ್ಕೆ ಕಾರಣ ಅಂತ. ಯಾಕೆಂದ್ರೆ ನೀವು ಪೊಲಿಟಿಕಲ್ ಅಬ್ಸರ್ವರ್ ಆಗಿ, ಪೊಲಿಟಿಕಲ್ ಸ್ಟೂಡೆಂಟ್ ಆಗಿ ನೀವು ಅನಾಲಿಸಿಸ್ ಮಾಡುವಂಥ ಸಂದರ್ಭದಲ್ಲಿ ದೇಶದಲ್ಲಿ ಹಿಂದೆ ಯಾವತ್ತೂ ಕೂಡ ಆಗಿಲ್ಲ 3ನೇ ಬಾರಿ ಒಂದು ಸರ್ಕಾರ ಅಥವಾ ಪ್ರಧಾನಿ ಮತ್ತೆ ಆಯ್ಕೆ ಆಗ್ತಾ ಇರುವಂಥದ್ದು ಅಂದ್ರೆ ಒಂದು ಇತಿಹಾಸ. ಇದ್ರ ಜೊತೆಗೆ ನೆಹರು ಅವರು ಕೂಡ 3 ಬಾರಿ ಪ್ರಧಾನಿ ಆಗಿದ್ರು ಕೂಡ 1 ಬಾರಿ ನಾಮಿನೇಷನ್ ಆಗಿರುವಂಥದ್ದು. ಹೀಗಾಗಿ ಈಗಿನ ಜನರೇಷನ್ ಅಲ್ಲಿ ವಿತ್ ಆಲ್ ಆಡ್ಸ್ ಮತ್ತೆ ಬಂದಿರುವಂಥದ್ದು ಅಚೀವ್ಮೆಂಟ್ ಅಂತ ಭಾವಿಸ್ತೀರಾ ಅಥವಾ ಹಿನ್ನಡೆ ಅಂತೀರಾ? ಸರ್ 100% ನೀವು 1984 ರಾಜೀವ್ ಗಾಂಧಿ ಅವ್ರದ ಇದಾದ್ಮೇಲೆ ನೋಡ್ತಕ್ಕಂಥದ್ದಾದ್ರೆ 2 ಸತಿನೇ ಒಂದು ಪೊಲಿಟಿಕಲ್ ಪಾರ್ಟಿಗೆ ಬಂದಿರೋದು, 2 ಮೋದಿ ಅವ್ರ ನೇತೃತ್ವದಲ್ಲಿ ಬಂದಿರೋಂಥದ್ದು. ಆಮೇಲೆ ಪೋಸ್ಟ್ ಕೋವಿಡ್ ನೀವು ವರ್ಲ್ಡ್ ಪೊಲಿಟಿಕ್ಸ್ ನೋಡಿದ್ರೆ ಯಾವ್ಯಾವ ಡೆಮೋಕ್ರಸಿಯಲ್ಲಿ ನಾವು ಎಲೆಕ್ಷನ್ಗೆ ಹೋಗಿದ್ದೀವಿ, ಎಲ್ಲೂ ಯಾವುದೇ ಲೀಡರ್ ರೀಎಲೆಕ್ಟ್ ಆಗಿಲ್ಲ. ಸೊ ಇದು ಒಂದು ಈಗೇನು 295 ಬರ್ತಿದೆ, 20-30 ಸೀಟ್ ಏನೋ ಅಬ್ಸಲ್ಯೂಟ್ ಮೆಜಾರಿಟಿ ಕಡಿಮೆ ಆಗುತ್ತೆ. ಆದರೂ ಮೋದಿ ಅವ್ರು ಬಂದರೂ ಕೂಡ ಅದು ಒಂದು ರೆಕಾರ್ಡ್ ಆಗಿ ಕೂಡ ಆಗುತ್ತೆ. ಆಮೇಲೆ BJPಗೆ ನೀವು ಕಳೆದ 2 ಎಲೆಕ್ಷನ್ ನೋಡಿದ್ರು, ಎಲೆಕ್ಷನ್ ನೋಡಿದ್ರು ನೀವು ಮೋದಿ ಅವ್ರು ಮಾಡಿರ್ತಕ್ಕಂಥ ರ್ಯಾಲಿ ಇರ್ಬೋದು, ಅವ್ರು ಟ್ರಾವೆಲ್ ಮಾಡಿರ್ತಕ್ಕಂಥದ್ದಾಗಿರ್ಬೋದು, ಅಲಯನ್ಸ್ನ ಸ್ಟಿಚ್ ಮಾಡಿದ್ದಾಗಿರ್ಬೋದು, ಇದೆಲ್ಲವೂ ನೋಡಿದ್ರೆ ಇದು ಒನ್ ಆ್ಯಂಡ್ ಓನ್ಲಿ ಮೋದಿಯಿಂದನೇ ಅವರು ಈ ಹಂತಕ್ಕೆ ಬಂದಿರತಕ್ಕಂಥದ್ದು. ಕಾರ್ಯಕರ್ತರ ಶ್ರಮ ಇರ್ಬೋದು, ಆರ್ಗನೈಸೇಷನಲ್ ಕೇಡರ್ ಇರ್ಬೋದು, ಆಮೇಲೆ ಕಳೆದ 2 ಚುನಾವಣೆಗಳಲ್ಲಿ ಅವರು ಮಾಡಿರ್ತಕ್ಕಂಥ ಸ್ಟ್ರಾಟಜಿ ವರ್ಕ್ ಆಗಿರ್ಬೋದು. ಬಟ್ ಎಲ್ಲೋ ಒಂದು ಕಡೆ ಈ ಸತಿ ಫೇಲ್ ಆಗಿರ್ತಕ್ಕಂಥದ್ದು ಒಂದು ಮೈಕ್ರೋ ಮ್ಯಾನೇಜ್ಮೆಂಟು, ಒಂದು ಲೋಕಲ್ ಲೀಡರ್ಶಿಪ್ನ ವಿಶ್ವಾಸಕ್ಕೆ ತಗೊಳ್ಳೋಂಥದ್ರಲ್ಲಿ ಎಲ್ಲೋ ಒಂದು ಕಡೆ ಫೇಲ್ ಆಗಿದೆ ಅಂತ ಮಾತ್ರ ಅನ್ಸುತ್ತೆ. ರೈಟ್. ಇನ್ನು ವಿಜಯಪುರದಲ್ಲಿ ಬಿಜೆಪಿ ಅಭ್ಯರ್ಥಿ ಜಿಗಜಿಣಗಿ ಗೆಲುವನ್ನು ಸಾಧಿಸಿದ್ದಾರೆ. ಕಾಂಗ್ರೆಸ್ ರಾಜು ಅಲ್ಗೂರು ವಿರುದ್ಧ ಜಿಗಜಿಣಗಿ ಗೆಲುವಿನ ನಗೆಯನ್ನ ಬೀರಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ವಿಜಯಪುರದಲ್ಲಿ ಬಿಜೆಪಿ ಮತ್ತೊಮ್ಮೆ ಗೆದ್ದಿದೆ. ಕಳೆದ ಬಾರಿ ಕೂಡ ರಮೇಶ್ ಜಿಗಜಿಣಗಿ ಗೆದ್ದಿದ್ರು, MP ಆಗಿದ್ರು, ಸಂಸದರಾಗಿದ್ರು. ಈಗ ಕಾಂಗ್ರೆಸ್ನ ರಾಜು ಅಲ್ಗೂರ್ ಅವರ ವಿರುದ್ಧ ಗೆಲುವನ್ನ ಸಾಧಿಸಿದ್ದಾರೆ. ಅದರ ಓಟ್ ಎಷ್ಟು, ಅದರ ಬಗ್ಗೆ ಮಾಹಿತಿ ಬರುತ್ತೆ. ಕೆಲವು ಹೊತ್ತಿನಲ್ಲಿ ಬಿಜೆಪಿಯ ನಾಗಾಲೋಟ ವಿಜಯಪುರದಲ್ಲಿ ಮತ್ತೆ ಮುಂದುವರ್ತಾ ಇದೆ. ಒಟ್ಟಿನಲ್ಲಿ ಈ ಒಂದು ಸಂದರ್ಭದಲ್ಲಿ ನೋಡ್ತಾ ಇದ್ದಾರೆ, ಕರ್ನಾಟಕದಲ್ಲಿ 16 ಸೀಟ್ಗಳಲ್ಲಿ ಈಗಾಗಲೇ ಬಿಜೆಪಿ ಮುನ್ನಡೆ ಸಾಧಿಸಿಕೊಂಡಿದ್ರೆ. ಕೆಲವು ಸೀಟಲ್ಲಿ ಈಗಾಗಲೇ ಗೆಲುವು ಕೂಡ ಡಿಕ್ಲೇರ್ ಆಗಿದೆ. ಇನ್ನು ಕಾಂಗ್ರೆಸ್ 10 ಸೀಟಿಗೆ ಬಂದು ನಿಂತಿದೆ. ಒಟ್ಟಿನಲ್ಲಿ ಈ ಡೆವಲಪ್ಮೆಂಟ್ಗಳು ನೋಡ್ತಾ ಇದ್ರೆ ಸದ್ಯಕ್ಕೆ ಬಿಜೆಪಿ ಕಳೆದ ಬಾರಿ 25 ಸೀಟ್ಗಳನ್ನು ತೆಗೆದುಕೊಂಡಿತ್ತು. ಈಗ 16 ಸೀಟಿಗೆ ಸೀಮಿತವಾಗಿದೆ. ಅದರ ಮಿತ್ರ ಪಕ್ಷ JDS 2 ಸೀಟನ್ನು ತೆಗೆದುಕೊಂಡಿದೆ. ಅಲ್ಲಿಗೆ 18 ಸೀಟು ಬಿಜೆಪಿ ಮುನ್ನಡೆ ಸಾಧಿಸ್ತಾ ಇದ್ರೆ 10 ಸೀಟ್ ಕಾಂಗ್ರೆಸ್ ಇದೆ. ಅಂದ್ರೆ ಒಟ್ಟಾರೆಯಾಗಿ ನೋಡೋದಾದ್ರೆ 28 ಕ್ಷೇತ್ರಗಳ ಪೈಕಿ 18ರಲ್ಲಿ ಬಿಜೆಪಿ ಮತ್ತು ಮಿತ್ರಪಡೆ ಈಗಾಗಲೇ ಮುಂಚೂಣಿಯಲ್ಲಿದ್ರೆ 10 ಸೀಟ್ ಕಾಂಗ್ರೆಸ್ ಗೆದ್ದಿದೆ. ಇನ್ನು ವಿಜಯಪುರದಲ್ಲಿ ಬಿಜೆಪಿಯ ರಮೇಶ್ ಜಿಗಜಿಣಗಿ ಮತ್ತೊಮ್ಮೆ ಗೆಲುವನ್ನು ಸಾಧಿಸಿದ್ದಾರೆ. ಈಗಾಗಲೇ ಮೈತ್ರಿ ಸ್ಥಾನದ ಬಗ್ಗೆ ಕೂಡ ಹಿಂದೆ ಮಾತನಾಡಿದ್ರು ಅವರು. ಒಳ್ಳೆ ಸ್ಥಾನಮಾನ ಕೊಟ್ಟರೆ ಖಂಡಿತವಾಗ್ಲೂ ಆಯ್ಕೆ ಮಾಡ್ಕೊತೀನಿ, ಚಿಕ್ಕ ಪುಟ್ಟದ್ದು ಬೇಡ ಅನ್ನುವಂಥ ಮಾತನ್ನು, ತನ್ನ ಹಿರಿತನಕ್ಕೆ ಗೌರವ ಸಲ್ಲುವಂಥ ಯಾವುದಾದ್ರೂ ಸ್ಥಾನಮಾನ ಕೊಡಿ ಅಂತ ಕೇಳಿದ್ರು. ಈಗ ಅಧಿಕೃತವಾಗಿ ಗೆಲುವು ಈಗ ಘೋಷಣೆ ಆಗಿದೆ. ಕಾಂಗ್ರೆಸ್ನ ರಾಜು ಅಲ್ಗೂರ್ ವಿರುದ್ಧ ಬಿಜೆಪಿಯ ರಮೇಶ್ ಜಿಗಜಿಣಗಿ ಗೆಲುವನ್ನು ಸಾಧಿಸಿದ್ದಾರೆ. ಅಫ್ಕೋರ್ಸ್ ನಿಖೇತ್, ಈಗಲೂ ಕೂಡ ಭರವಸೆ ಇದೆಯಾ ಸರ್ಕಾರ ಮಾಡ್ಬೋದು ಅಂತ? ಯಾಕೆಂದ್ರೆ ಅಫ್ಕೋರ್ಸ್ ಈ ನಂಬರ್ ಫ್ರಿಜೇಲ್ ಆಗಿದೆ. ನಾನು ಅದೇ ಪ್ರಶ್ನೆ ನಿಮ್ಗೆ ಕೇಳ್ತೀನಿ. ಬಿಜೆಪಿ ಅವ್ರಿಗೆ ಏನು ಕೇಳಿದ್ವಿ, ಅವ್ರು 235 ಇದ್ರೂ ಕೂಡ ನಾನು ಆ ಪ್ರಶ್ನೆ ಕೇಳ್ತೀನಿ, ನಿಮ್ಗೆ ಕೇಳಬಾರ್ದು ಅಂತ ಪ್ರಶ್ನೆ ಬರ್ಬೋದು. ಅವ್ರು 235 ಇಟ್ಕೊಂಡು, ಅಷ್ಟು ಸ್ಟ್ರೈಕ್ ರೇಟ್ ಇಟ್ಕೊಂಡು ಅಥವಾ ಅಷ್ಟು ದೊಡ್ಡ ಸಂಖ್ಯೆ ಇಟ್ಕೊಂಡು ಸರ್ಕಾರ ಮಾಡೋಕೆ ಹೊರಟಾರೆ. ಆದರೆ ಕಾಂಗ್ರೆಸ್ ಇಲ್ಲಿ ಕೇವಲ 97-98 ಸ್ಥಾನ, ಸದ್ಯ 99 ಸ್ಥಾನವನ್ನ ಗೆದ್ದಿದೆ. ಇದರ ನಡುವೆಯೂ ಕೂಡ ಸರ್ಕಾರ ಮಾಡುವಂತ ಭರವಸೆ ಇದೆಯಾ? ವೈ ನಾಟ್ ಸರ್? ದೇವೇಗೌಡರೇ ಹೋಗಿ ಪ್ರಧಾನಮಂತ್ರಿ ಆಗಿದ್ದಾರೆ ಅಂತ ಪೊಲಿಟಿಕ್ಸ್ ಆಗ್ಬೋದು, ಬಟ್ ಈಗಿರೋ ನ್ಯಾಷನಲ್ ಪೊಲಿಟಿಕ್ಸ್ ಅಲ್ಲಿ ನಾನು ಏನು ಹೇಳ್ತೀನಿ ಅಂತಂದ್ರೆ, ಈಗ ಏನು ಪ್ರಧಾನಮಂತ್ರಿ ಮೋದಿ ಅವ್ರ ಪಕ್ಕ ಕಾಣ್ತಿರುವಂಥ ಯಾವುದೇ ಪೊಲಿಟಿಕಲ್ ಪಾರ್ಟೀಸ್ ಕೂಡ ಇನ್ನು ಜಾಸ್ತಿ ದಿವಸ ಇವರನ್ನು ನಂಬುವ ಸ್ಥಿತಿಯೊಳಗಡೆ ಇಲ್ಲ. ಯಾಕೆಂದರೆ ಈ ದೇಶದ ಎಲ್ಲ ಪಕ್ಷಗಳನ್ನ ಅವ್ರ ಜೊತೆಗೆ ಸೇರಿದವ್ರನ್ನ ಮುಗಿಸ್ತವ್ರು ಯಾರು ಅನ್ನೋದು ನೋಡಿದೆ. ಯಾಕೆ ನಿತೀಶ್ ಕುಮಾರ್ ಅವ್ರನ್ನ ಬಿಟ್ಟು ಹೋಗಿದ್ದು ಅವತ್ತು? ನಿತೀಶ್ ಕುಮಾರ್ ಅವತ್ತು ಅವ್ರನ್ನ ಬಿಟ್ಟು ಹೋಗಿದ್ದು ಇವ್ರು ಅವ್ರ ಪಕ್ಷ ನೋಡೋ ಪ್ರಯತ್ನ ಮಾಡಿದ್ರು ಅನ್ನೋ ಕಾರಣಕ್ಕೆ. ಶಿವಸೇನಾ ಏನು ಮಾಡಿದ್ರು? ಅಟಲ್ ಬಿಹಾರಿ ವಾಜಪೇಯಿ ಒಂದು ಕಡೆ, ಇವರು ಏನು ಅದ್ವಾನಿ, ಎಂಥ ಸ್ನೇಹ ಸಂಬಂಧ ಇತ್ತು ಶಿವಸೇನಾ ಜೊತೆಗೆ. ಯಾಕೆ ಶಿವಸೇನಾ ಇವತ್ತು ದೂರ ಆಯಿತು? ಶಿವಸೇನಾ ನೋಡೋದು ಛಿದ್ರ ಮಾಡಿದವ್ರು ಯಾರು? ಇವರೇ. ಇವತ್ತು ಜನತಾದಳನ ಸೇರಿಸ್ಕೊಂಡಿದ್ದಾರೆ. ಜನತಾದಳನ ಏನು ಮಾಡ್ತಾರೆ? ಜನತಾದಳನ ಮುಗಿಸೋದಕ್ಕಾಗಿ ಇವ್ರು ಸೇರಿಸ್ಕೊಂಡಿದ್ದಾರೆ, ವಿಲೀನ ಮಾಡಿಸ್ಕೊಳ್ತಾರೆ ಮುಂದೊಂದು ದಿವಸ. ನೀವಿವತ್ತು ಜಯಲಲಿತಾ ಪಾರ್ಟಿ ಇತ್ತು, ಜಯಲಲಿತಾ ಪಾರ್ಟಿ ಇವತ್ತು ತಮಿಳುನಾಡಿನಲ್ಲಿ ಎಲ್ಲಿದೆ? ಅದರ ಶಕ್ತಿಯನ್ನು ಸಂಪೂರ್ಣವಾಗಿ ಕುಗ್ಗಿಸ್ತವ್ರು ಯಾರು? ಇವರೇ. ನೀವು ದೇಶದ ಉದ್ದಗಲಕ್ಕೂ ನೋಡ್ತಾ ಬಂದರೆ
ಇವರಲ್ಲಿರುವಂತ ಎಲ್ಲ ಲೋಕಲ್ ಪಾರ್ಟಿಗಳನ್ನ ಮುಗಿಸ್ತಾ ಇದರಲ್ಲಿ ಬಂದಿದ್ದಾರೆ. ಕಾಂಗ್ರೆಸ್ ಕೂಡ ಅಷ್ಟೇ ಭಾಗಿದಾರಿ ಅಲ್ವಾ? ಯಾಕಂದ್ರೆ ಎಂಡ್ ಆಫ್ ದ ಡೇ ನ್ಯಾಷನಲ್ ಪಾರ್ಟಿಗಳಿಗೆ ಹೆಲ್ಪ್ ಆಗುವಂತದ್ದು. ಆದ್ರೆ ಇವತ್ತಿನ ಎಲ್ಲೆಲ್ಲಿ situation- ಪ್ರಾದೇಶಿಕ ಪಕ್ಷಗಳು ವೀಕ್ ಆಗ್ತವೋ ಅಲ್ಲಿ ಒಂದಲ್ಲ ಒಂದ್ ರೀತಿಯಲ್ಲಿ ನ್ಯಾಷನಲ್ ಪೊಲಿಟಿಕ್ಸ್ ಅಲ್ಲಿ Of course. ಈ ಚುನಾವಣಾ ಪೊಲಿಟಿಕ್ಸ್ ನೋಡ್ರೆ ಬಿಜೆಪಿ ಜಾಸ್ತಿ ಹೆಲ್ಪ್ ಆಗ್ಬೋದು. ಯಾಕಂದ್ರೆ ಯಾವಾಗಲೂ ಕಾಂಗ್ರೆಸ್ ಮತ್ತೆ ಬಿಜೆಪಿ ಮುಖಾಮುಖಿ ಆದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಮೇಲುಗೈ ಸಾಧಿಸಿದೆ. ಇನ್ನವೇ ಎಲ್ಲೆಲ್ಲಿ ಕಾಂಗ್ರೆಸ್ ಕೂಡ ಡಾಮಿನೆನ್ಸ್ ಇದೆಯೋ ಅಲ್ಲೂ ಕೂಡ ನೀವು ಪ್ರಾದೇಶಿಕ ಪಕ್ಷಗಳಿಗೆ ಎಲ್ಲಿ ಬೆಲೆ ಕೊಟ್ಟಿದ್ದೀರಿ? ಅಲ್ಲ ಆದ್ರೆ ಸರಿ ಒಂದು ನಿಮಿಷ, ಇವತ್ತೇನಾಗಿದೆ ಸರ್, ಒಂದು ಕಾಲದಲ್ಲಿ ಕಾಂಗ್ರೆಸ್ ಇಡೀ ದೇಶದಲ್ಲಿ ಸರ್ವವ್ಯಾಪಿಯಾಗಿ ಕಾಣ್ತಾ ಇತ್ತು. ಹುಟ್ಟುವ ಬಹುತೇಕ ಪಕ್ಷಗಳು ಕಾಂಗ್ರೆಸ್ಸಿನ ವಿರುದ್ಧ ಒಟ್ಟಾಗ್ತಾ ಇದ್ವು. ಇವತ್ತು ನರೇಂದ್ರ ಮೋದಿ ಆಟಾಟೋಪಗಳನ್ನು ಕಳೆದ 10 ವರ್ಷಗಳಿಂದ ನೋಡಿರುವಂತ ಬೇರೆಲ್ಲ ಪಕ್ಷಗಳಿಗೆ ಈಗೊಂದು ಅವಕಾಶವನ್ನು ಕಾಯ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮುಗಿಸ್ಬೇಕು ಅಂತ. ವಿನಯ್ ಜೊತೆ ಮಾತಾಡ್ತೀನಿ.